ಟಿಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಮಧು ನಾಗರಾಜ್. ಈ ಕ್ಷಣದ ಪ್ರಮುಖ 20 ಸುದ್ದಿಗಳನ್ನು ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಬೆಳಗಾವಿಯ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಟಿವಿ9 ವರದಿ ಪರಿಣಾಮವಾಗಿ ಒಂದು ಕಂತಿನ ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಖಾತೆಗೆ ಜಮಾವಣೆಯಾಗಿದೆ. ಹೊಸ ವರ್ಷಕ್ಕೆ 24ನೇ ಕಂತಿನ ಹಣ ಜಮೆಯಾಗಿದೆ. ಕೋಗಿಲು ನಿರಾಶ್ರಿತರಿಗೆ ರಾಜ್ಯ ಸರ್ಕಾರ ಸೂರು ನೀಡಲು ಮುಂದಾಗಿದೆ. ಆದರೆ ಈ ಹಿಂದೆ ಪ್ರವಾಹಕ್ಕೆ ತುತ್ತಾಗಿದ್ದ ಸಂತ್ರಸ್ತರಿಗೆ ಈವರೆಗೂ ಕೂಡ ಪರಿಹಾರ ಕೊಟ್ಟಿಲ್ಲ. 7 ವರ್ಷ ಕಳೆದರೂ ಕೂಡ ಚಿಕ್ಕಮಗಳೂರಿನ 11 ಕುಟುಂಬಗಳು, ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ 4 ಗ್ರಾಮಗಳ ಸಂತ್ರಸ್ತರಿಗೂ ಕೂಡ ಸೂರು ದೊರೆತಿಲ್ಲ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದೆ. ರೋಗಿಗಳಿಗೆ ಹೊರಗಡೆಗೆ ಔಷಧಿ ಬರೆದು ಕೊಡ್ತಿರುವಂತಹ ಬಗ್ಗೆ ದೂರು ಬಂದಿದ್ರಿಂದ ದಾಳಿ ನಡೆಸಲಾಗಿದೆ. ಇಂಜೆಕ್ಷನ್ಗಾಗಿ ವ್ಯಕ್ತಿಯೊಬ್ಬರು ಪರದಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಅಕ್ಟೋಬರ್ 29ರಂದು ಟಿವಿ9 ಈ ಬಗ್ಗೆ ವರದಿ ಮಾಡಿತ್ತು. ಆತ್ಮಹತ್ಯೆಗೆ ಶರಣಾದ ಕಿರುತೆರೆ ನಟಿ ನಂದಿನಿ ವಾಸವಾಗಿದ್ದ ಪಿಜಿಯಲ್ಲಿ ಡೈರಿ ಪತ್ತೆಯಾಗಿದೆ. ಅದರಲ್ಲಿ ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ನನಗೆ ಆಕ್ಟಿಂಗ್ ಇಷ್ಟ ಇದೆ, ಮನೆಯಲ್ಲಿ ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಡೈರಿಯಲ್ಲಿ ಉಲ್ಲೇಖಿಸಿದ್ದಾರೆ. ಹೊಸ ವರ್ಷಾಚರಣೆ ವೇಳೆ ಆನ್ಲೈನ್ ಫುಡ್ ಡೆಲಿವರಿ ಬಾಯ್ಸ್ ಹೆಣಗಾಡ್ತಾ ಇದ್ದಾರೆ. ಶೀಘ್ರವೇ ಆಹಾರ ವಿತರಿಸಬೇಕು ಅಂತ ಒತ್ತಡಕ್ಕೆ ಸಿಲುಕಿದ್ದಾರೆ. ಈ ನಡುವೆನೇ ಬೆಂಗಳೂರಿನ ಟ್ರಾಫಿಕ್ ಹದಗೆಟ್ಟಿದ್ದ ರಸ್ತೆಗಳಿಂದ ಡೆಲಿವರಿ ಕಷ್ಟವಾಗಿದೆ ಅಂತ ಡೆಲಿವರಿ ಬಾಯ್ ಅಳಲು ತೋಡಿಕೊಂಡಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಬಸ್ ದುರಂತದ ಬಳಿಕವೂ ಖಾಸಗಿ ಬಸ್ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ. ಅಕ್ರಮವಾಗಿ ಲಗೇಜ್ ಸಾಗಿಸ್ತಾ ಇದ್ದ ಬಸ್ಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಟೂರಿಸ್ಟ್ ಬಸ್ ಚಾಲಕರು ಹುಚ್ಚಾಟ ಮೆರೆದಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ರ್ಯಾಶ್ ಡ್ರೈವಿಂಗ್ ಮಾಡಿದ್ದಾರೆ. ಪೈಪೋಟಿಗೆ ಬಿದ್ದು ಬಸ್ ಚಲಾಯಿಸಿ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಬೆಂಗಳೂರಲ್ಲಿ ಪತಿ ವಿಚಿತ್ರ ಲೈಂಗಿಕ ವರ್ತನೆಗೆ ಬೇಸತ್ತ ಪತ್ನಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮದುವೆಯಾದ 3 ತಿಂಗಳಿಗೆ ಪತಿ ಮಂಜುನಾಥ್ ವಿಡಿಯೋ ತೋರಿಸಿ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸ್ತಾ ಇದ್ದಂತ ಪತ್ನಿ ಕೇಂದ್ರ ವಿಭಾಗ ಮಹಿಳಾ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪುತ್ತೂರಿನ ಬಿಜೆಪಿ ಮುಖಂಡನ ಮಗನ ಲವ್ ಸೆಕ್ಸ್ ದೋಖಾ ಪ್ರಕರಣ ಸಂತ್ರಸ್ತೆ ನ್ಯಾಯಕ್ಕಾಗಿ ಅಲ್ದಾಡ್ತಾ ಇದ್ದಾರೆ. ಮಗುವಿನ ಡಿಎನ್ಎ ವರದಿಯಲ್ಲಿ ಪಾಸಿಟಿವ್ ಬಂದರೂ ಸಂತ್ರಸ್ತೆ ಜೊತೆ ಮದುವೆಗೆ ಆರೋಪಿ ಕೃಷ್ಣ ಜೆ ರಾವ್ ನಿರಾಕರಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ಪತಿ ಒಡೆತನದ ಶಿಕ್ಷಣ ಸಂಸ್ಥೆ ಮುಂದೆ ಪತ್ನಿ ಧರಣಿ ನಡೆಸಿದ್ದಾರೆ. ವರದಕ್ಷಿಣೆ ಕಿರುಕುಳ ವಿಚಾರವಾಗಿ ಪತಿ ರೂಪೇಶ್ ಮನೆಯಿಂದ ಹೊರಹಾಕಿದ್ದನ್ನ ಖಂಡಿಸಿ ಪ್ರೀತಿ ಎಂಬಾಕೆ ಧರಣಿ ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಪುತ್ರ ರೈಹಾನ್ ವಾದ್ರಾಗೆ ಮದುವೆ ನಿಶ್ಚಯವಾಗಿದೆ. ಬಹುಕಾಲದ ಗೆಳತಿ ಅವಿವಾ ಬೇಗ್ ಅವರೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ರೈಹಾನ್ ವಾದ್ರಾ ಹಾಗೂ ಅವಿವಾ ಬೇಗ್ ಇಬ್ಬರು ಛಾಯಾಗ್ರಾಹಕರಾಗಿದ್ದಾರೆ. ಶೀತಗಾಳಿ ದಟ್ಟ ಮಂಜಿನಿಂದಾಗಿ ಉತ್ತರ ಭಾರತದಾದ್ಯಂತ 600ಕ್ಕಿಂತ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ದೆಹಲಿ ವಿಮಾನ ನಿಲ್ದಾಣ ಒಂದರಲ್ಲೇ 128 ವಿಮಾನಗಳು ರದ್ದಾಗಿವೆ.